ಭಾರತದ ಕಿರಿಯ ಪೈಲಟ್ ಆಗಿ 18 ವರ್ಷದ ಸಮೈರಾ ಹುಲ್ಲೂರ್ ಅವರು ದಾಖಲೆಯನ್ನ ಬರೆದಿದ್ದಾರೆ. ಅಲ್ಲದೆ ವಾಣಿಜ್ಯ ಪೈಲಟ್ ಲೈಸೆನ್ಸ್ ಹೊಂದಿರುವ ಕಿರಿಯ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ವಿಮಾನಯಾನ ಉದ್ಯಮದಲ್ಲಿ ಸಾಧನೆ ಮಾಡುವ ಮೂಲಕ ಯುವ ಪೀಳಿಗೆಗೆ ಮಾದರಿಯಾಗಿ ಇವರು ಹೊರಹೊಮ್ಮಿದ್ದಾರೆ. ಇವರು ಉದ್ಯಮಿ ಅಮೀನ್ ಹುಲ್ಲೂರ್ ಇವರ ಪುತ್ರಿಯಾಗಿದ್ದು, ಅತಿ ಚಿಕ್ಕ ವಯಸ್ಸಿನಲ್ಲೇ ಏವಿಯೇಷನ್ ಅಕಾಡೆಮಿ ಮತ್ತು ಕಾರ್ವರ್ ಏಷ್ಯನ್ನಲ್ಲಿ ಕಲಿತು CPL ಪಡೆಯುವ ಮೂಲಕ ಇಂದು ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಇವರ ವಿಮಾನಯಾನದ ತರಬೇತಿ ಮೊದಲು ಶುರುವಾಗಿತ್ತು ವಿನೋದ್ ಯಾದವ್ ಏವಿಯೇಷನ್ ಅಕಾಡೆಮಿಯಲ್ಲಿ. 6 ತಿಂಗಳು ಸತತವಾಗಿ ತೀವ್ರ ತರಬೇತಿ ಪಡೆಯುವ ಮೂಲಕ ಇವರು ತಮ್ಮ ವಾಯುಯಾನದ ಪ್ರಯಾಣ ಪ್ರಾರಂಭವಾಯಿತು. ಕ್ಯಾಪ್ಟನ್ ತಪೇಶ್ ಕುಮಾರ್ ಮತ್ತು ಅಕಾಡೆಮಿ ಸಂಸ್ಥಾಪಕರಾದ ವಿನೋದ್ ಯಾದವ್ ಅವರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನು ಆರಂಭಿಸಿದರು. ಅಲ್ಲದೆ ಅವರು ತಮ್ಮ ಮೊದಲ ಪ್ರಯತ್ನದಲ್ಲಿ ಎಲ್ಲ CPL ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಉತ್ತೀರ್ಣರಾದರು. ಆದರೆ ದಿನ ಕಳೆದಂತೆ ಈ ವಾಯುಯಾನ ಅಷ್ಟು ಸುಲಭವಾಗಿರಲಿಲ್ಲ. ಆದರೆ ಅವರ ದಿಟ್ಟತನ, ನಿರಂತರ ಬೆಂಬಲ, ನಿರಂತರ ಪ್ರಯತ್ನದಿಂದಾಗಿ ಎಲ್ಲ ಕಷ್ಟಗಳು ಕೂಡ ಸುಲಭವಾದವು. ನನ್ನ ಈ ಸಾಧನೆಗೆ ಮುಖ್ಯ ಕಾರಣ ಕ್ಯಾಪ್ಟನ್ ತಪೇಶ್ ಕುಮಾರ್ ಮತ್ತು ವಿನೋದ್ ಯಾದವ್. ನನ್ನ ಎಲ್ಲ ಯಶಸ್ಸು ಅವರ ಇಷ್ಟು ದಿನದ ಬೆಂಬಲ, ಮಾರ್ಗದರ್ಶನಕ್ಕೆ ಸಲ್ತದೆ ಎಂದು ಸಮೈರಾ ಹೇಳಿದರು. ಮೊದಲು ನಾನು ವಿಮಾನಯಾನ ಒಳಗೊಂಡಂತೆ 6 ಕಡ್ಡಾಯ ಕೋರ್ಸ್ಗಳನ್ನು ಮಾಡಿದೆ. ಅಲ್ಲಿ 200 ಗಂಟೆಗಳ ಹಾರಾಟದ ಅನುಭವವನ್ನು ನಾನು ಪಡೆದಿದ್ದೇನೆ ಎಂದು ಸಮೈರಾ ಅವರು ಹೇಳಿದರು. ಅಲ್ಲದೆ ಈ ಒಂದು ಪ್ರತ್ಯೇಕ ಕ್ಷೇತ್ರದಲ್ಲಿ ನನ್ನ ವಯಸ್ಸಿನ ಯಾವ ಹುಡುಗಿಯೂ ತೇರ್ಗಡೆ ಆಗದ ಕಾರಣ ವಿಜಯಪುರಕ್ಕೆ ಇದು ಹೊಸ ವಿಚಾರವೇ ಸರಿ. ಅಲ್ಲದೆ ಈಗ ನಾನು ದೇಶದ ಅತ್ಯಂತ ಕಿರಿಯ ವಾಣಿಜ್ಯ ಪೈಲಟ್ ಆಗಿದ್ದೇನೆಂದು ಸಮೈರಾ ಹೇಳಿದರು. ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪರೀಕ್ಷೆಗಳನ್ನು ಬರೆದು ಅದರಲ್ಲಿ ಒಳ್ಳೆಯ ಸಾಧನೆ ಮಾಡಿ ನಂತರ ಮಹಾರಾಷ್ಟ್ರದಲ್ಲಿರುವ ಬಾರಾಮತಿಯಲ್ಲಿರುವ ಕಾರ್ವಲೆ ಏವಿಯೇಷನ್ ಅಕಾಡೆಮಿಯಲ್ಲಿ ಆ ಅಕಾಡೆಮಿಯ ಸಮಗ್ರ ಮತ್ತು ಬೇಡಿಕೆಯ ಕಾರ್ಯಕ್ರಮವು ಅವಳ ಕೌಶಲ್ಯಗಳನ್ನು ಮತ್ತಷ್ಟು ಹೆಚ್ಚು ಮಾಡಿದವು. ಇದು ಅವರಿಗೆ ಎಲ್ಲ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡಿತು. ಜೊತೆಗೆ ವಾಯುಯಾನದಲ್ಲಿ ಬರುವ ನಿಜವಾದ ಸಂಕಷ್ಟಗಳ ಬಗ್ಗೆ ಅವರಿಗೆ ಅರಿವಾಯಿತು. ಇನ್ನು ನಾನು ಕಾರ್ವರ್ ಏವಿಯೇಷನ್ ಅಕಾಡೆಮಿ ಮೂಲಕ ತಾಂತ್ರಿಕ ಪರಿಣತಿಯನ್ನು ಬಲಪಡಿಸಿಕೊಂಡೆ. ಜೊತೆಗೆ ವಾಯುಯಾನದ ಬಗ್ಗೆ ನನಗೆ ಆಳವಾದ ಜ್ಞಾನವನ್ನು ಪಡೆಯಲು ಇಲ್ಲಿ ನನಗೆ ಸಾಧ್ಯವಾಯಿತು ಎಂದು ಸಮೈರಾ ಹೇಳಿದರು. ಇನ್ನು ಈ ಸಾಧನೆಗೆ ಸ್ಫೂರ್ತಿ ಕ್ಯಾಪ್ಟನ್ ತಪೇಶ್ ಕುಮಾರ್ ಅವರು ತಮ್ಮ 25 ವರ್ಷ ವಯಸ್ಸಿನಲ್ಲೇ ಪೈಲಟ್ ಆಗುವ ಮೂಲಕ ಭಾರತದ ಕಿರಿಯ ಪೈಲಟ್ ಎಂಬ ದಾಖಲೆಯನ್ನು ಹೊಂದಿದರು. ಆದ್ರೀಗ ನಾನೇ ಕಿರಿಯ ವಾಣಿಜ್ಯ ತಿಂಗಳ ವಿಮಾನಯಾನ ತರಬೇತಿಯಾನ ಪೈಲಟ್. ಇದು ನನಗೆ ಬಹಳ ಖುಷಿ ತಂದಿದೆ ಎಂದು ಅವರು ಹೇಳಿದರು. ವರದಿಗಾರರು ರಫೀಕ್ ಮುಲ್ಲಾ. ಜಿಲ್ಲೆಯ ರಾಜ್ಯದ ಸುದ್ದಿಗಳಿಗಾಗಿ ನಮೋ ಇಂಡಿಯಾ ನ್ಯೂಸ್ ಕನ್ನಡ ಹಾಗೆ ಸುದ್ದಿ ಇಷ್ಟ ಆದಲ್ಲಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.